ಮೆಹಂದಿ ಫಂಕ್ಷನ್ಗೆ ರೆಡಿ ಆಗ್ತಾ ಇದ್ದೀವಿ. ಮಿನಿ ಒಂದು ಸ್ವಲ್ಪ ಕ್ರ್ಯಾಂಕಿ ಆಗ್ತಾ ಇದ್ದಾಳೆ. ಯಾಕಂತ ಅಂದರೆ ಸಿಕ್ಕಾಪಟ್ಟೆ ಸೆಕೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಈ ವರ್ಷನೇ ಅನಿಸುತ್ತೆ ಇಷ್ಟೊಂದು ಸೆಕೆ. ಲಾಸ್ಟ್ ಇಯರ್ ನಾವು ಊರಲ್ಲೇ ಇದ್ವಿ, ಇಷ್ಟೊಂದೇನು ಸೆಕೆ ಇರಲಿಲ್ಲ. ಇರಲೇ ಇಲ್ಲ ಅಂತ ಅನ್ನಲ್ಲ, ಸೆಕೆ ಇತ್ತು. ಬಟ್ ಈ ಸರಿ ಇನ್ನೂ ಜಾಸ್ತಿ ಫೀಲ್ ಆಗ್ತಾ ಇದೆ. ಆ್ಯಂಡ್ ಮಿನಿನೂ ಅಷ್ಟೇ, ಬೆಂಗಳೂರಿಂದ ಇವಾಗ ಬಂದಲ್ಲ, ಬೆಂಗಳೂರಲ್ಲಿ ಇಷ್ಟೊಂದು ಇರಲಿಲ್ಲ. ಹಾಗಾಗಿ ಅವಳಿಗೂ ಅಷ್ಟೇ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗ್ತಾ ಇದೆ. ಡ್ರೆಸ್ ಇದು ಆ್ಯಕ್ಚುಲಿ ಲೈಟಾಗಿ ನಾನು ಹಾಕಿದ್ದೀನಿ, ಅಷ್ಟೊಂದೇನು ಹೆವಿ ಇಲ್ಲ. ಸೊ ಅವಳಿಗೆ ಸೆಕೆ ಕಡಿಮೆ ಆಗುತ್ತೆ. ಮತ್ತು ಬ್ಯಾಕಪ್ಪಿಗೆ ಒಂದು ಡ್ರೆಸ್ಸು ಕೂಡ ಹಿಡ್ಕೊಂಡಿದ್ದೀನಿ. ಜಸ್ಟು ಚಿಕ್ಕಿಗೆ ವಿಶ್ ಮಾಡುವಾಗ ನಾವು ಸ್ಟೇಜಿಗೆ ಹೋಗ್ತೀವಲ್ಲ, ಆವಾಗ ಈ ಡ್ರೆಸ್ಸಲ್ಲಿ ಇರಲಿ ಅಂತ ಹೇಳಿ ಈ ಡ್ರೆಸ್ನ ನಾನು ಹಾಕಿರೋ ಅಂಥದ್ದು. 3 ಜನ ರೆಡ್ ಕಲರ್ ಕಾಂಬಿನೇಷನಲ್ಲೇ ಡ್ರೆಸ್ ಹಾಕಿದ್ದೀವಿ. ಹೇಗೆ ರೆಡಿ ಆಗಿದ್ದೀನಿ? ಸೂಪರ್ ರೆಡಿ ಆಗಿದೆ. ಇದು ಮಮ್ಮಿ ಈ ಥರ ರೆಡಿ ಆಗಿದ್ದಾರೆ. ಅಜ್ಜಿ ಮಾಮಿ ಮಮ್ಮ ಮತ್ತೆ ಮಿನಿ ಮತ್ತೆ ಮಿನಿ ಅತ್ತ ಭೂಮಿಕಾ ರೆಡಿ ಆದ ಹಿಂಗ. ನಮ್ಮ ಹೋಲ್ ಫ್ಯಾಮಿಲಿ ಇವಾಗ ಮೆಹಂದಿ ಫಂಕ್ಷನ್ಗೆ ರೆಡಿ ಆಗಿದ್ದಾರೆ. ಭೂಮಿ ಹೋಗುವ ಮಿನಿ ಇಲ್ಕಂಡ್ ಮಗ್ಲ. ನಮ್ಮನೆಯಿಂದ ತುಂಬಾ ಹತ್ರ, ಹಾಗಾಗಿ ವಾಕ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಅಜ್ಜಿ, ಅಕ್ಕ ಮತ್ತು ತಂಗಿಯಂದ್ರೆ ಎಲ್ಲರೂ ಅಲ್ಲಲ್ಲೇ ಮನೆ ಮಾಡಿಕೊಂಡು ಇರೋವಂಥದ್ದು. ಸೊ ನಾವೆಲ್ಲರೂ ಹತ್ರನೇ ಇದ್ದೀವಿ. ಲೇಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ, ನೋಡಿದ್ರೆ ಕರೆಕ್ಟ್ ಟೈಮಿಗೆ ಹೋಗ್ತಾ ಇದ್ವಿ. ಫ್ರೆಂಡ್ಸ್ ಡೆಕೋರೇಷನ್ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಮದುವೆ ಅಂದ್ರೆ 2 ವ್ಯಕ್ತಿಗಳಷ್ಟೇ ಅಲ್ಲ, ಅಲ್ಲಿ 2 ಕುಟುಂಬದ ಒಂದು ಮಿಲನ ಆಗಿದೆ. ಇದೀಗ ಹೊಸ ಬಾಳಿಗೆ ಹೆಜ್ಜೆ ಇಡ್ತಾ ಇದ್ದಾಳೆ ಚೈತ್ರ. ಹಿರಿಯರ ಆಶೀರ್ವಾದದೊಂದಿಗೆ, ನಾನು ದೇವತೆಗಳ ಅನುಗ್ರಹದೊಂದಿಗೆ ನಿಮ್ಮ ನಕ್ಷತ್ರಗಳನ್ನ ನೋಡಿ ಮದುವೆಯನ್ನು ನಿಶ್ಚಯಿಸಿದ್ದಾರೆ. ಸ್ವರ್ಗದಲ್ಲಿ ನಿಶ್ಚಯವಾದ ಮದುವೆಗೆ ಭೂಲೋಕದಲ್ಲಿ ಎಲ್ಲ ಬಂಧುಮಿತ್ರಗಳು ಸೇರುವಂತಹ ಅದ್ಭುತ ಕಾರ್ಯಕ್ರಮ. ಅದಕ್ಕೆ ಬಹಳ ಖುಷಿಯಾಗೋದು. ನಮ್ಮ ಟೈಮಿಗೆ ರೆಡಿಯಾಗಿ ನಾವು ಹೋಲ್ ಫ್ಯಾಮಿಲಿ ಬಂದಿದ್ವಿ. ಸೊ ಇವಾಗ ಬ್ರೈಡು ಸ್ಟೇಜಿಗೆ ಹೋದ್ಲಷ್ಟೇ. ನಾನು ಅದನ್ನ ರೆಕಾರ್ಡ್ ಮಾಡ್ತಾ ಇದ್ದೆ. ಇವ್ರು ನೋಡಿ ನನಗೇನು ಹೇಳ್ತಿದ್ದಾರೆ ಅಂತ. ಇವರು ಮುಂದೆ ಹೋಗಿ ನಿಂತ್ಕೊಂಡು ಲಾಗ್ ಮಾಡು ಅಂತ ಅಂತಿದ್ರು. ನಾನು ಬೇಡ ನಾನು ಆಮೇಲೆ ಮಾಡ್ತೀನಿ ಅಂತ ಅಂದ್ಕೊಂಡು ಇವಾಗ ಕುತ್ಕೊಂಡೆಲ್ಲ ನನಗೆ ಯಾವ ಥರ ನಾವು ಇವಾಗ ಕಾಣಿಸ್ತಿದ್ದೀವಿ, ನನಗೆ ಹೇಗೆ ಕಾಣಿಸ್ತಿದೆ ಅಂತ ನಿಮ್ಗೆ ತೋರಿಸೋಣ ಅಂತ ಇಲ್ಲಿಂದನೇ ಲಾಗ್ ಮಾಡ್ತಾ ಇದ್ದೀನಿ. ನೋಡಿ ನನ್ನ ಹಸ್ಬೆಂಡ್ ಈ ಥರ ರೆಡಿ ಆಗಿದ್ದಾರೆ. ಮಿನಿ ನೋಡಿ ಎಲ್ಲ ಲೈಟಿಂಗ್ಸ್ ಅದು ಇದು ಎಲ್ಲ ನೋಡ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ನೀವು ಏನಾದರೂ ನಿಮ್ಮ ಮೆಹಂದಿ ಫಂಕ್ಷನಿಗೆ ಡೆಕೋರೇಷನ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ ಈ ಥರ ಡೆಕೋರೇಷನ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೈಟ್ ಅಲ್ಲ, ನೈಟ್ ವ್ಯೂ ಇನ್ನೂ ಸೂಪರಾಗಿ ಬಂದಿತ್ತು. ನಾನು ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮ್ಗೊಂದು ಐಡಿಯಾ ಸಿಗುತ್ತೆ ಅಂತ ಅನ್ಕೊತೀನಿ. ನನ್ನ ಕಣಗ ನೀವು ಕಾಣಿ ಯಾರು ಲಾಸ್ಟಿಗೆ ಇದ್ರೆ ಅವನಿಗೆ ಗಿಫ್ಟ್ ಇತ್ತು ಚೈತನ್ ಕಡೆಯಿಂದ. ಚೈತ್ರ ಕಾಣ ಐಫೋನ್ ಗಿಫ್ಟ್ ಕೊಡ್ತಾವ. ಎಂತ ತಥಾಸ್ತು ಭಾವ ಇದ್ದಾರೆ ನನಗೆ ಏನ್ ಮಾಡ್ತಿ, ಟೆನ್ಷನ್ ಕೊಡ್ಬೇಡ ಈಗ. ಸರಿ ರೆಡಿ. ಆಮೇಲೆ ಬಂದು ಒಂದು ಕಾಲಂಗೆ ಇಲ್ಲ ಮಾಡಿ ಬಂದವರಿಗೆ ಎಂಟರ್ಟೈನ್ ಮಾಡಬೇಕು ಅಂತ ಹೇಳಿ ಸಾಂಗು, ಡ್ಯಾನ್ಸು ಹಾಗೆ ಈ ಥರ ಗೇಮ್ಸ್ ಎಲ್ಲ ಆಡ್ಸಿದ್ರು. ನನಗೆ ಇದು ಒನ್ ಆಫ್ ದ ಬೆಸ್ಟ್ ಗೇಮ್. ಯಾಕಂತ ಅಂದರೆ ಅಲ್ಲೆಲ್ಲ ನನ್ನ ಕಸಿನ್ಸ್ಗಳು ಒಂದು ಕಾಲ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಆಂಟಿ ಯಾರು ವಿನ್ ಆಗ್ಬೋದು ಅಂತ ಗೆಸ್ ಮಾಡ್ತಾಯಿದ್ರು. ನೀವು ಸೈಡಲ್ಲಿ ನೋಡಿದ್ರೆ ನನ್ನ ಕಸಿನ್ ಅಮ್ಮವರು ಅಷ್ಟೇ. ನಂಗೆ ಒಳ್ಳೆ ವಾರ್ಷಿಕೋತ್ಸವದಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತೀವಲ್ಲ, ಆ ಥರ ಫೀಲ್ ಆಗ್ತಿತ್ತು. ಸೊ ಇವ್ರು ನೋಡ್ಬೋದು. ಸೊ ಇವರಿಬ್ಬರು ಬಂದು ಅವ್ರವ್ರ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ವಿನ್ ಆಗಲಿ ಅಂತ. ಆಮೇಲೆ ಲಾಸ್ಟಿಗೆ ಯಾರು ವಿನ್ ಆದರು ಅಂತಂದರೆ ಈ ಗೇಮಲ್ಲಿ ನನ್ನ ಕಸಿನ್ ಸುಜನ್ ಅಂತ, ಅವನು ವಿನ್ ಆದ. ಮೈಕ್ ತಗೊಳ್ಳಿ. ಈಗ ಎಂತ ಗಿಫ್ಟ್ ಕೊಡೋದು ಈಗ ಇವರಿಗೆ? ನೀವು ಹೇಳಿ, ಅದನ್ನೇ ಕೊಡು. ಬಾರಿ ಮತ್ತೆ ಆಲೋಚನೆ ಮಾಡಿ ಮಿಸ್ ಮಾಡದೆ ತಂದ್ಕೊಡಿ ಅವರಿಗೆ ಗಿಫ್ಟ್. ಓಕೆ ಅಲ್ಲ? ಜೋರಾದ ಚಪ್ಪಾಳೆ ಬರ್ಲಿ. ಇಲ್ಲ ಹ್ಯಾಂಡ್ ಓವರ್ ಮಾಡಿ ಬಿಡುವ. ಹೇಗಿತ್ತು ಪರ್ಫಾರ್ಮೆನ್ಸ್? ಸೂಪರಾ? ಒಂದ್ಸತಿ ಸ್ಪೋರ್ಟ್ಸ್ ಗ್ರೌಂಡಿಗೆ ಹೋದಾಗ ಆಯ್ತಾ ಪಾಪ. ಎಲ್ಲ ಬನ್ನಿ, ನೀವು ಬನ್ನಿ. ಒಂದೊಂದು ಗ್ರೂಪ್ ಫೋಟೋ ತಕೊಳ್ಳಿ. ಇಷ್ಟು ಜನ ಡ್ಯಾನ್ಸ್ ಮಾಡೋದು ಕಷ್ಟ, ಎಲ್ಲರೂ ಕಷ್ಟಪಟ್ಟಿರಿ ನೀವು.
ಆಂಟಿ ಬಂದರು, ಮಿನಿನ ಮಾತಾಡಿಸ್ತಾ ಇದ್ದಾರೆ. ಸೊ ನಾನು ಕ್ಯಾಪ್ಚರ್ ಮಾಡಿದೆ. ಅವರು ಅಷ್ಟೇ ನನ್ನ ವ್ಲಾಗ್ ಎಲ್ಲ ನೋಡ್ತಾರೆ, ಯಾವಾಗಲೂ ಸಿಕ್ಕಿದಾಗೆಲ್ಲ ಹೇಳ್ತಿರ್ತಾರೆ ನಿನ್ನ ವ್ಲಾಗ್ನ ನೋಡಿದೆ ಅಂತ. ಮಿನಿ ಸಿಕ್ಕಾಪಟ್ಟೆ ಬೇರ್ತಾ ಇದ್ದಾಳೆ, ಸಿಕ್ಕಾಪಟ್ಟೆ ಶೆಕೆ. ಮತ್ತೆ ಮತ್ತೇನು ಕರ್ಕೊಂಡು ಯಾಕೆ ಬರಲ್ಲ? ಅಲ್ಲ ನಾನು ಹೇಳಿದ್ದೀನಿ, ಫೋನ್ ಮಾಡಿದ್ದೀನಿ, ಮಾತಾಡಲ್ಲ, ಬ್ಲ್ಯಾಕ್ ಮೇಲ್ ನಮ್ದು. ಬರೋ ಬನ್ನಿ ಬನ್ನಿ ಬನ್ನಿ. ಸೊ ಮದ್ವೆ ಹುಡುಗನ್ ತಮ್ಮ, ಹುಡುಗಿ ತಮ್ಮ ಎಲ್ಲ ಇವನೇ ಮಾಡ್ತಾವನೆ. ಕರೆಕ್ಟ್. ಸೊ ಏನೇನ್ ಮಾಡ್ದ ಅಂತ, ಏನೇನ್ ಮಾಡ್ರ ಕೆಲಸ ಎಲ್ಲ ಮಾಡ್ತಿದ್ದಾನ ಕರೆಕ್ಟ್ ಆಗಿ? ಸೈಕಲ್ ಎಲ್ಲ ಮಾಡ್ತಾನೆ, ಭಾರಿ ಒಳ್ಳೆ ನೋಡಿ ನನ್ನತ್ತೆ ಫುಲ್ ಬಿಲ್ಡಪ್ ಅಂತ ಇದ್ದ, ಎಲ್ಲ ಕೆಲಸ ಇವನೇ ಮಾಡೋದು. ತುಂಬಾ ಕೆಲಸ ಮಾಡಿದ್ದಾನೆ, ತುಂಬಾ ಕೆಲಸ ಮಾಡಿ. ಊಟ ಎಲ್ಲ ಚೆನ್ನಾಗಿದೆ ಅಂದ್ರೆ ಇವನಿದಾನೆ. ಇವ್ನ್ ಟೇಸ್ಟ್ ಮಾಡ್ಬಿಟ್ಟು ಆಮೇಲೆಲ್ಲ ಅದನ್ನ ಅದೇ ಉಸ್ತುವಾರಿ ಟೇಸ್ಟ್ ಟೇಸ್ಟಿಂಗ್. ಇದು ಎಂತ ಇದು? ಸೊ ಅಕ್ಕ ಇಲ್ಲಿದ್ದಾರೆ, ಮದ್ವೆ ಹುಡುಗಿ ಅಲ್ಲಿದ್ದಾರೆ. ನಾವೀಗ ಮದ್ವೆ ಹುಡುಗಿನ ಎಲ್ಲರೂ ವಿಶ್ ಮಾಡಕ್ಕೆ ಹೋದ್ರು. ಅದಾದ್ಮೇಲೆ ನಾವು ಫ್ಯಾಮಿಲಿಯೆಲ್ಲ ಲಾಸ್ಟಿಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇವಾಗ ಹೋಗೋಣ ಅಂತ ಪಪ್ಪ ಹೇಳಿದ್ರು. ಯಾಕಂತಂದರೆ ಮಿನಿನೂ ಅಷ್ಟೇ ಇನ್ನೊಂದು ಸ್ವಲ್ಪ ಹೊತ್ತಾದ ತಕ್ಷಣ ಅವಳಿಗೆ ನಿದ್ರೆ ಟೈಮ್ ಆದರೆ ಒಂದು ಸ್ವಲ್ಪ ಕ್ರ್ಯಾಂಕಿ ಆಗಿಬಿಡ್ತಾಳೆ. ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಮತ್ತು ಇನ್ನೊಂದು ಏನು ಅಂತಂದರೆ ಸೆಕೆ, ನಮಗೆ ಸೆಕೆ ತಡ್ಕೊಳಕ್ಕಾಗಲ್ಲ, ಇನ್ನು ಮಕ್ಕಳಿಗೆಲ್ಲ ಅಂತೂ ಇನ್ನೂ ಪಚಿತಿ. ಸೊ ಸಮ್ಮರ್ ಟೈಮಲ್ಲಂತೂ ಫಂಕ್ಷನ್ಸ್ ಇದ್ದರೆ ರೆಡಿ ಆಗೋಕ್ಕೆ ತುಂಬಾ ಖುಷಿ, ನನಗಂತೂ ರೆಡಿ ಆಗೋಕ್ಕೆ ಸಿಕ್ಕಾಪಟ್ಟೆ ಖುಷಿ. ಮಿನಿಗೂ ಅಷ್ಟೇ, ಅವಳು ನಂತರನೇ ಆಗ್ತಾಳೆ ಅಂತ ಅಂದ್ಕೊತೀನಿ. ಸೊ ಅವಳಿಗೂ ರೆಡಿ ಆಗೋಕ್ಕೆ ಖುಷಿ ಆಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ ಹೊಸ ಡ್ರೆಸ್ಸು ಅದು ಇದು ಅಂತಂದರೆ ಅವಳು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ತಾಳೆ. ಅವಳಿಗೆ ನಂತರನೇ ಈ ಥರ ರೆಡಿ ಆಗೋದು ಅದು ಇದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಇವಾಗ ಸೆಕೆಗೆ ಮಾತ್ರ ರೆಡಿ ಆಗಿರೋದು ಲಾಂಗ್ ಟೈಮ್ ಅಂದರೆ ಇರೋಕ್ಕಾಗಲ್ಲ, ಅದೊಂದು ಪ್ರಾಬ್ಲಮ್ ಅಷ್ಟೇ. ಸೊ ಹಾಗಾಗಿ ಇವಾಗ ಅವಳನ್ನ ವಿಶ್ ಮಾಡೋಕೆ ಕರ್ಕೊಂಬಂದ್ವಿ. ಸೊ ಮಮ್ಮಿ ಮತ್ತು ಪಪ್ಪ ಫಸ್ಟು ವಿಶ್ ಮಾಡೋಕ್ಕೆ ಹೋದರು. ಅದಾದ ಮೇಲೆ ಮಮ್ಮ ಮತ್ತು ಭೂಮಿಕಾನು ವಿಶ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ಮಮ್ಮಿ ಅಣ್ಣ ಇವರು ಆ್ಯಕ್ಚುಲಿ. ಸೊ ಮಮ್ಮಿ ಅಣ್ಣ ಹಾಗೆ ಅವ್ರ ಫ್ಯಾಮಿಲಿ. ಸೊ ಭೂಮಿಕಾ ನನ್ನ ತಂಗಿ, ಅವಳಿವಾಗ ಮೆಡಿಕಲ್ ಮಾಡ್ತಾ ಇದ್ದಾಳೆ. ಸೊ ಸೆಕೆಂಡ್ ಇಯರ್ ಮೆಡಿಕಲ್, ನಮ್ಮ ಫ್ಯಾಮಿಲಿಯ ಫಸ್ಟ್ ಡಾಕ್ಟರ್. ಸೊ ಡಾಕ್ಟರ್ ಭೂಮಿಕಾ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ಅವಳು ಮೆಹಂದಿ ಮಾತ್ರ ಅಟೆಂಡ್ ಆಗೋಕ್ಕಾಗ್ತಾ ಇರೋದು, ನಾಳೆ ಎಲ್ಲ ಎಕ್ಸಾಮ್ಸ್ ಇದೆ. ಸೊ ಹಳದಿ ಫಂಕ್ಷನಿಂದ ಹಿಡಿದು ಬೇರೆ ಯಾವ ಫಂಕ್ಷನಿಗೆ ಅವಳಿಗೆ ಬರೋಕ್ಕಾಗಲ್ಲ. ಸೊ ಮೆಹಂದಿಗೆ ಮಾತ್ರ ಈಗ ಬಂದು ಹೋಗ್ತಾ ಇದ್ದಾಳೆ. ಬ್ಯೂಟಿಫುಲ್ ಆಗಿ ವಿಡಿಯೋ ಮಾಡಿರೋದು ನನ್ನ ಕಸಿನ್ ವಿದ್ಯಾ. ಸೊ ಅವಳನ್ನ ನಾನು ನೆಕ್ಸ್ಟ್ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಹಾಗೆ ನನ್ನ ಹೋಲ್ ಫ್ಯಾಮಿಲಿನೇ ನಾನು ಆದಷ್ಟು ನಿಮಗೆ ಈ ಫ್ಯಾಮಿಲಿ ಫಂಕ್ಷನಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂತಂದರೆ ನೆಕ್ಸ್ಟು ಇನ್ನೊಂದು ಫಂಕ್ಷನ್ ಬರುತ್ತೆ, ಅದರಲ್ಲೂ ಆದಷ್ಟು ನನ್ನ ಫ್ಯಾಮಿಲಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ವೆಡ್ಡಿಂಗ್ ಸೀರೀಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಾನು ಮತ್ತು ಮಿನಿ ಜೊತೆ ಇವಾಗ ಒಂದು ಫೋಟೋ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮಕ್ಕಳ ಜೊತೆ ಫೋಟೋ ತೆಗೆಯೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ನೋಡ್ತಾನೆ ಇರಲ್ಲ, ಮೇ ಬಿ ವಿಡಿಯೋನೇ ಬೆಸ್ಟ್ ಅನಿಸುತ್ತೆ. ಸೊ ಫೋಟೋಸ್ ಹೇಗೆ ಬಂದಿದೆ ಅಂತ ನೆಕ್ಸ್ಟ್ ನಾನು ಆಲ್ಬಮ್ ನೋಡಿದಾಗಲೇ ಗೊತ್ತಾಗುತ್ತೆ. ಮಿನಿ ಪೋಸ್ಟ್ ಕೊಡೋದಂತೂ ಸಿಕ್ಕಾಪಟ್ಟೆ ಡೌಟ್, ಅವಳು ನೋಡಿ ಯಾವ ಥರ ಕಿತ್ಲೆ ಮಾಡ್ತಾ ಇದ್ದಾಳೆ ಅಂತ. ಸೊ ಫೋಟೋಸ್ ಎಲ್ಲ ಆದಮೇಲೆ ಊಟಕ್ಕೆ ಬಂದ್ವಿ. ಸೊ ಅಣ್ಣ ನಾನು ಮತ್ತು ಇವರು ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಮಿನಿ ಎಲ್ಲಿ ಅಂತ ಕೇಳ್ತಿದ್ದೀರಾ? ಸೊ ನೀವು ಮಿನಿ ಎಲ್ಲಿದ್ದಾಳೆ ಅಂತ ನಿಮ್ಗೆ ನಾನು ತೋರಿಸ್ತೀನಿ ತಡೀರಿ. ಸೊ ಇಲ್ಲಿ ನೋಡಿ ಮಿನಿ ಅವಳಿಗೆ ಸೆಕೆ ಆಗ್ತಾಯಿತ್ತು, ಹಾಗಾಗಿ ಮಮ್ಮಿ ಅಲ್ಲಿ ಫ್ಯಾನ್ ಹತ್ರ ಹೋಗಿ ಕೂರಿಸ್ಕೊಂಡು ಇದ್ದರು. ಮಮ್ಮಿ ನನಗೆ ಬೇಗ ಬೇಗ ಊಟ ಮಾಡೋಕ್ಕೆ ಹೇಳಿದ್ದಾರೆ. ಮಮ್ಮಿಗೂ ಏನೋ ಹಸುವಾಗ್ತಿದೆ ಮತ್ತು ಲೇಟ್ ಆಯಿತು. ಮಿನಿ ಮನೇಲಿದ್ದರೆ ಹೋಮ್ ಮೇಡ್ ಸಿಲೆಕ್ಟ್ಸ್ ಮಾಡಿ ಏನಾದ್ರು ತಿನ್ನಿಸ್ತಾ ಇದ್ದೆ. ಬಟ್ ಹೊರಗಡೆ ಕರ್ಕೊಂಬಂದಾಗ ಇಡ್ಲಿ ಆ ಥರದ್ದು ಏನಾದ್ರು ನೋಡ್ತೀನಿ, ಇಡ್ಲಿ ಅಥವಾ ದೋಸೆ ಇದ್ದರೂ ಓಕೆ. ಬಟ್ ಇವತ್ತು ಕೊಟ್ಟೆ ಕಡಿಬಿತ್ತು, ಸೊ ಅದನ್ನು ಅವಳಿಗೆ ತಿನ್ನಿಸ್ದೆ. ನಿದ್ರಿ ಬರ್ತಿರ್ತಾವಳೆ. ಈಗ ನಿದ್ರೆ ಬರೋ ಟೈಮ್ ಆಯಿತು. ಬಟ್ ನನಗೆ ಆ್ಯಕ್ಚುಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಬೇಕು ಅಂತ ಇತ್ತು. ನಾನು ಇವ್ರಿಗೆ ಹೇಳ್ತಾ ಇದ್ದೆ ಇವಾಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದಮೇಲೆ ನಾನು ಹೋಗ್ತೀನಿ, ಮತ್ತು ಇನ್ನೊಂದು ಪರ್ಫಾರ್ಮೆನ್ಸ್ ಇದೆ ಫ್ರೆಂಡ್ಸ್ ಜೊತೆ, ಅದೆರಡು ನೋಡ್ಕೊಂಡು ಹೋಗಬೇಕು ಅಂತ. ಸೊ ಹಾಗಾಗಿ ಇವರು ಈಗ ಅವಳನ್ನು ಆಟ ಆಡಿಸ್ತಾ ಇದ್ದಾರೆ, ಸಮಾಧಾನ ಮಾಡ್ತಾ ಇದ್ದಾರೆ. ಅವಳಿಗೆ ಮಲಗುವಾಗ ಆ್ಯಕ್ಚುಲಿ ಫೀಡ್ ತೊಗೊತಾಳೆ. ಸೊ ಫೀಡ್ ಬೇಕೇ ಬೇಕು. ನಾನು ಅದಕ್ಕೆ ಇವಾಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಲಿ ಅಂತ ಒಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಅವಳನ್ನ ಪುಷ್ ಮಾಡ್ತಾ ಇದ್ದೀನಿ, ಎಂಟರ್ಟೈನ್ ಮಾಡ್ತಾ ಇದ್ದೀವಿ. ಇನ್ನೊಂದು ತುಂಬ ಖುಷಿಯಾಗಿರೋ ವಿಚಾರ ಏನು ಅಂತ ಅಂದರೆ, ತುಂಬ ಜನ ಬಂದು ನನ್ನ ಮಾತಾಡ್ಸಿದ್ರು, ನಿಮ್ಮ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತೀವಿ, ಲಾಗ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಇನ್ನೂ ಚೆನ್ನಾಗಿ ಮಾಡಿ
ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಹೀಗೆ ಮಾಡ್ತಾ ಹೋಗಿ ಆ ಥರ ಎಲ್ಲ ಹೇಳಿದ್ರು. ಸೊ ನಿಮ್ಮ ಮಾತು ಕೇಳಿ ನನಗಿಂದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ನಾನು ತುಂಬ ಟೈಮ್ ತಲೆಯೆಲ್ಲ ಚಚ್ಕೊತಾ ಇರ್ತೀನಿ, ನಾನೇನು ಚೆನ್ನಾಗಿ ವೀಡಿಯೋ ಮಾಡಲ್ಲ ಅನಿಸುತ್ತೆ, ಅದಕ್ಕೆ ಜಾಸ್ತಿ ಜನ ನೋಡಲ್ಲ, ಜಾಸ್ತಿ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ, ಹಾಗೆಲ್ಲ ಯೋಚನೆ ಬರುತ್ತೆ. ಬಿಕಾಸ್ ಲಾಟ್ ಆಫ್ ಎಫರ್ಟ್ ಹಾಕ್ತಾ ಇರ್ತೀನಲ್ಲ. ಸೊ ಆವಾಗ ಜನ ಎಲ್ಲ ನೋಡಿ ಒಂದು ಸ್ವಲ್ಪ ಮೋಟಿವೇಟ್ ಎಲ್ಲ ಮಾಡಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಅಂತೆಲ್ಲ ಹೇಳ್ತಾ ಇರ್ತೀನಿ. ಬಟ್ ನಾನು ಯಾವಾಗಲೂ ಅಷ್ಟೇ ಕುಂದಾಪುರಕ್ಕೆ ಬಂದಾಗ ನನಗೆ ಡಿಫ್ರೆಂಟ್ ವೈಬೇ ಸಿಗುತ್ತೆ. ಬಿಕಾಸ್ ಯಾರು ಒಬ್ಬರು ನನ್ನ ಐಡೆಂಟಿಫೈ ಮಾಡಿ ಮಾತಾಡ್ಸೋದು ಆ ಥರ ಎಲ್ಲ ಮಾಡ್ತಾನೆ ಇರ್ತಾರೆ. ಸೊ ಸಿಕ್ಕಾಪಟ್ಟೆ ಖುಷಿ ನನಗೆ. ಇದೇ ಥರ ಸಪೋರ್ಟ್ ಮಾಡಿ ಆದಷ್ಟು ನಾನು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ನಿಮ್ಮ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಯಾರೆಲ್ಲ ಬಂದು ಮಾತಾಡ್ಸಿದ್ದೀರಾ. ಫ್ಯೂಚರಲ್ಲಿ ಯಾರೆಲ್ಲ ನನ್ನನ್ನು ಮೀಟ್ ಮಾಡಬೇಕು ಅಂತ ಇದ್ದೀರಾ, ಎಲ್ಲರೂ ಒಂದೊಂದು ಟೈಮಲ್ಲಿ ಸಿಗೋಣ, ಮಾತಾಡೋಣ. ನಿಮ್ಗೇನಾದರೂ ನಾನು ಸಿಕ್ಕಿದ್ರೆ ನನ್ನ ಮಾತಾಡಿಸಿ. ಮಿನಿ ಸ್ವಲ್ಪ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ಲು. ನಾನು ಮಿನಿ ಯಾವ ಥರ ಕಾಣಿಸ್ತಿದ್ವಿ ಅಂತ ಕಮೆಂಟ್ ಮಾಡಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರೋದು ಅಂತ ಅಂದರೆ ಕಸಿನ್ಸ್ ಡ್ಯಾನ್ಸು. ಸೊ ಡಿಫ್ರೆಂಟ್ ವೈಬ್ ಅಂತಲೇ ಹೇಳ್ಬೋದು, ಡಿಫ್ರೆಂಟ್ ಲೆವೆಲೆಲ್ಲ ಇತ್ತು. ನಾವು ಈಚೆ ಎಲ್ಲ ಇದ್ಕೊಂಡು ಕುಣಿತಾ ಇದ್ವಿ, ಅಷ್ಟು ಚೆನ್ನಾಗಿ ಮಾಡಿದ್ರು. ಮನೇಲಿ ನಾನು ಕೇಳಿದ್ದೆ ಆಯಿತಾ ಡ್ಯಾನ್ಸ್ ಎಲ್ಲ ಮಾಡ್ತೀರಾ ಅಂತ. ಇಲ್ಲ ನಾನೆಲ್ಲ ಡ್ಯಾನ್ಸ್ ಮಾಡಲ್ಲ, ನಂಗೆ ನಾಚಿಕೆ ಆಗುತ್ತೆ ಹಂಗೆಲ್ಲ ಹೇಳ್ತಾ ಇದ್ರು. ನೋಡಿದ್ರೆ ನನಗಿಂತ ಮುಂಚೆನೇ ನನ್ನ ಕಸಿನ್ ಜೊತೆ ಫುಲ್ ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ. ಅದು ಉಳಿದವರ ಕಣ್ಣಂತೆ ಸಾಂಗ್ ಫಸ್ಟಿಗೆ ಹಾಕ್ಬಿಟ್ರಾ ಸೀದಾ ಹೋಗಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟು. ನಾನು ಇವಾಗ ವೀಡಿಯೋ ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಕೂತಿದ್ದೀನಿ ನೋಡಿ. ನಾವೇನು ಕಮ್ಮಿ ಇಲ್ಲ ಅಂತ ಹೇಳಿ ಮಿಡಲಲ್ಲಿ ಜಾಯ್ನ್ ಆದೆ ಆಯಿತಾ. ನೋಡಿದ್ರೆ ಸ್ಟೆಪ್ಪೇ ಹಾಕಕ್ಕೆ ಬರ್ತಾ ಇಲ್ಲ, ನಾನು ಬಾಯ್ ಏನೇನೋ ಆಗ್ತಾಯಿದೆ ಅಲ್ಲಿ ನೋಡಿ ಅಜೀಬಾಗಿ ಮಾಡ್ತಾಯಿದ್ದೀನಿ. ಅವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನಗೆ ಅವಾಗೇನು ಅನಿಸಿಲ್ಲ, ಜೋಶಲ್ಲಿ ಏನೇನೋ ಮಾಡಿದೆ. ಇವಾಗ ಅನಿಸ್ತಿದೆ ವಿಡಿಯೋ ಎಡಿಟ್ ಮಾಡುವಾಗ ಅಯ್ಯೋ ನನ್ನ ಸ್ಟೆಪ್ ನೋಡಿ ನನಗೆ ಬರ್ತಿದೆ. ನಾನು ಟ್ರೈ ಮಾಡ್ತಾ ಇದ್ದೀನಿ ಅವ್ರು ಹೇಗೆ ಹಾಕ್ತಿದ್ದಾರೆ ಹಾಗಾಗಕ್ಕೆ, ಬಟ್ ನಂಗೆ ಆಗ್ತಾನೆ ಇಲ್ಲ. ಅದು ಆಮೇಲೆ ನಂದೇ ಒಂದೇನೋ ಒಂದು ಮುಂದೆ ಬಂದು ಹಿಂಗೆ ಮಾಡ್ತೀವಿ, ಅದೊಂದು ಟಪಾಂಗುಚ್ಚಿ ಸ್ಟೆಪ್ಪು ಅದೊಂದು ಗೊತ್ತು ನನಗೆ, ಅದನ್ನೇ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ನಂತರ ಯಾರು ನಾನ್ ಡ್ಯಾನ್ಸರ್ ಇರ್ತಾರಲ್ಲ ಅವರಿಗೆಲ್ಲ ಹಿಂಗೆ ಅಂತಂದರೆ ಈ ಗುಂಪಿನೊಳಗೆ ಗೋವಿಂದ ಇರುತ್ತಲ್ಲ ಆ ಥರ ಡ್ಯಾನ್ಸ್ ಇರುವಾಗ ಹೋಗಬೇಕು. ಗುಂಪಿನೊಳಗೆ ಗೋವಿಂದ ಅದು ಹೆಂಗೋ ನಡೆದ್ಬಿರುತ್ತೆ. ಸೊ ಇವಾಗ ನೋಡಿ ಗುಂಪಿನೊಳಗೆ ಗೋವಿಂದ ಆಯಿತು. ಸೊ ನಾನು ಹಿಂಗೆ ಸ್ಟೆಪ್ ಹಾಕ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ. ಇದೇ ಬೆಸ್ಟ್ ಆ್ಯಕ್ಚುಲಿ ನಮಗೆ. ನನ್ನ ಕಸಿನ್ ವಿದ್ಯಾ ಕುಣಿದು ಸಾಕಾಯಿತು ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಮಜಾ ಮಾಡಿರೋದು ನಾನು, ನಂದಿನಿ ಮತ್ತು ನಾ ಡ್ರೈವರ ಆ ಸಾಂಗ್ಗೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತು. ಬೇರೆ ಎಲ್ಲ ಟಪಂಗುಚ್ಚಿ, ಉಳಿದವರ ಕಣ್ಣಂತೆ ಮೂವಿ ಸಾಂಗ್ಸು ಅದೆಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇಡೀ ಫ್ಯಾಮಿಲಿಯವರು ಅಷ್ಟೇ ಎಲ್ಲರೂ ಎಂಜಾಯ್ ಮಾಡಿದ್ರು. ಎಲ್ಲರೂ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಡೆಲಿವರಿ ಆದಮೇಲೆ ನಾನು ಈ ಥರ ಡ್ಯಾನ್ಸೇ ಮಾಡಿರಲಿಲ್ಲ, ಫಸ್ಟ್ ಟೈಮ್ ನಾನು ಇಷ್ಟು ಡ್ಯಾನ್ಸ್ ಮಾಡಿರೋದು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಐ ಹೋಪ್ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 10K ಸಬ್ಸ್ಕ್ರೈಬರ್ಸ್ ಬೇಗ ರೀಚ್ ಆಗೋಣ. ಇನ್ನೊಂದೇನು ಅಂತ ಅಂದರೆ ಮಿನಿಯನ್ನು ಆ್ಯಕ್ಚುಲಿ ನಾನು ಕರ್ಕೊಂಡು ಈ ಥರ ಡ್ಯಾನ್ಸ್ ಮಾಡಬೇಕು ಅಂತೆಲ್ಲ ಇದ್ದೆ, ಅದೊಂದು ಮಿಸ್ ಆಯಿತು. ಲೇಟ್ ಆಗಿರೋದ್ರಿಂದ ಅವಳು ಮಲ್ಕೊಂಡ್ಬಿಟ್ಲು, ಹೊರಟೆ ನಾನು. ಸೊ ಇವಾಗ ಕಸಿನ್ಸ್ಗೆ ಎಲ್ಲ ಬಾಯ್ ಹೇಳ್ತಾ ಇದ್ದೀನಿ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ